ಬಹುನಿರೀಕ್ಷಿತ ಕಾಂತಾರ 1 ಸಿನಿಮಾಗೆ ಸಾಲು ಸಾಲು ಆಘಾತಗಳು ಎದುರಾಗ್ತಾನೆ ಇದೆ. ಸಿನಿಮಾ ಸೆಟ್ನಲ್ಲಿ ಈಗ ಮತ್ತೊಂದು ಮಹಾ ದುರಂತ ಸಂಭವಿಸಿದೆ. ಮತ್ತೊಂದು ಅನಾಹುತ ಆಗಿದೆ ಕಾಂತಾರ ಸೆಟ್ನಲ್ಲಿ. ಸಾಲು ಸಾಲು ಸಾವುಗಳು, ಅನಿರೀಕ್ಷಿತ ಸಾವುಗಳು. ಅಂದ್ರೆ ಕಾಂತಾರ ಸಿನಿಮಾದಲ್ಲಿ ಭಾಗವಹಿಸಿದ್ದವರು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಜಾಗಗಳಲ್ಲಿ ಅವರ ಸಾವನ್ನು ಅರಗಿಸಿಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಈಗ ಈ ಸಿನಿಮಾ ಸೆಟ್ನಲ್ಲಿ ಏಕಾಏಕಿ ಒಂದು ದೊಡ್ಡ ಮಹಾ ದುರಂತ ಸಂಭವಿಸಿದೆ. ಜಸ್ಟ್ ಮಿಸ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ರಿಷಬ್ ಶೆಟ್ಟಿ. ಮಾಸ್ತಿಕಟ್ಟೆಯ ಮಾಣಿ ಡ್ಯಾಮ್ನಲ್ಲಿ ಶೂಟಿಂಗ್ ಮಾಡ್ತಿರೋ ಸಂದರ್ಭದಲ್ಲಿ ದೋಣಿ ಮಗುಚಿದೆಯಂತೆ ಜಲಾಶಯದಲ್ಲಿ. 30 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎಲ್ಲ ಈಜ್ಕೊಂಡು ಮೇಲ್ ಬಂದಿದ್ದಾರೆ. ಆದರೆ ಸಿನಿಮಾ ಉಪಕರಣಗಳು, ಕ್ಯಾಮ್ರಾ, ಅದು ಇದು ಎಲ್ಲ ನೀರು ಪಾಲಾಗಿದೆ ಅನ್ನೋದು ಸುದ್ದಿ. ಆದರೆ ಯಾಕೆ ಹಿಂಗೆ ಆಗ್ತಾ ಇದೆ? ದೈವದ ನುಡಿಯಂತೆಯೇ ಸಾಲು ಸಾಲು ತೊಂದರೆಗಳಾಗ್ತಾ ಇದೆ. ಹಾಗಾದರೆ ಏನಿದು? ಕೇವಲ ಕಾಕತಾಳೀಯನ ಅಥವಾ ನಿಜವಾಗ್ಲೂ ಏನಾದರೂ ತೊಂದರೆ ಇದೆಯಾ ಅನ್ನೋ ಹಲವು ಪ್ರಶ್ನೆಗಳಿಗಂತೂ ಎಡೆ ಮಾಡಿಕೊಟ್ಟಿದೆ. ಈ ಸಿನಿಮಾ ಆರಂಭ ಆದ ದಿನದಿಂದ ಈ ಸಿನಿಮಾದಲ್ಲಿ ಭಾಗವಹಿಸಿರುವ, ಸಿನಿಮಾದಲ್ಲಿ ಪಾತ್ರ ಮಾಡಿರುವ ಹಲವರ ಸಾವುಗಳು, ಆ ಸಾವುಗಳು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಕಾರಣಗಳಿಂದಲೇ ಆಗಿದ್ದರೂ ಕೂಡ ಸಿನಿಮಾ ಜೊತೆಗೆ ಅದನ್ನು ಟ್ಯಾಗ್ ಮಾಡಲಾಗಿತ್ತು. ರಾಕೇಶ್ ಪೂಜಾರಿಯ ಸಾವಾಗಿರಬಹುದು. ಈ ಹಿಂದೆ ಕೇರಳದ ಒಬ್ಬ ವ್ಯಕ್ತಿ ಈ ಸಿನಿಮಾ ಶೂಟಿಂಗ್ಗೆ ಅಂತ ಬಂದು ಸಂಜೆ ಹೊತ್ತಿಗೆ ಸ್ವಲ್ಪ ಫ್ರೀ ಆಗಿರೋಣ, ಮಜಾ ಮಾಡೋಣ ಅಂತ ಸ್ವಿಮ್ಮಿಂಗ್ ಹೋಗಿ ಸಾವನ್ನಪ್ಪಿದ್ರು. ಇನ್ನೊಬ್ಬರು ಮೊನ್ನೆ 3-4 ದಿನಗಳ ಹಿಂದೆ ಆಗುಂಬೆಗೆ ಬಂದು ಹೋಮ್ ಸ್ಟೇನಲ್ಲಿ ಉಳ್ಕೊಂಡಿದ್ದಾಗ ಮಿಮಿಕ್ರಿ ಕಲಾವಿದ ಒಬ್ಬರು ಸಾವನ್ನಪ್ಪಿದ್ರು. ಏನಾಗಿದೆ ಕಾಂತಾರ ಸೆಟ್ಗೆ ಅನ್ನುವಂಥ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ವರ್ಷಿತ ಮಾಹಿತಿ ಕೊಡ್ತಾರೆ. ವರ್ಷಿತ, ಏನಾಯಿತು? ನಿನ್ನೆಯ ಘಟನೆಯ ಮಾಹಿತಿ ಏನು? ಎಲ್ಲಿ ನಡೀತಾ ಇತ್ತು ಶೂಟಿಂಗ್? ಯಾರ್ಯಾರಿದ್ರು? ಎಸ್ ಪ್ರಣತ್, ಕಾಂತಾರ ಫಿಲ್ಮ್ ಎಲ್ಲರನ್ನೂ ಕೂಡ ಸಾಕಷ್ಟು ಮನೋರಂಜನೆಯನ್ನು ಕೊಟ್ಟು, ಜೊತೆಗೆ ದೈವ ಆರಾಧನೆ ಆಗಿರ್ಬೋದು ಅಥವಾ ತುಳುನಾಡಿನ ಆಚರಣೆ ಆಗಿರ್ಬೋದು, ಎಲ್ಲವನ್ನು ಕೂಡ ಕಾಂತಾರ ಫಿಲಂ ಪರಿಚಯಿಸಿತು. ಹಾಗಾಗಿ ಜನರ ನಿರೀಕ್ಷೆ ಕೂಡ ಕಾಂತಾರ ಚಾಪ್ಟರ್ 1 ಮೇಲೆ ತುಂಬ ಇದೆ. ಆದರೆ ಕಾಂತಾರ 1 ಶೂಟಿಂಗ್ ಕೊನೆ ಹಂತ ಬರ್ತಾ ಇದ್ದ ಹಾಗೆ ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ನೀವು ಹೇಳ್ತಾ ಇದ್ರೆ ಕಾಂತಾರ ಫಿಲ್ಮ್ಗೆ ಸೇರಿದಂತಹ ಒಂದಷ್ಟು ಜನ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಜಾಗದಲ್ಲಿ ಸಾವನ್ನಪ್ಪಿದ್ರು ಕೂಡ ಎಲ್ಲವನ್ನು ಕೂಡ ಕಾಂತಾರ ಫಿಲ್ಮ್ ಚಾಪ್ಟರ್ 1ಗೆ ಕನೆಕ್ಟನ್ನು ಮಾಡಲಾಗ್ತಾ ಇತ್ತು. ಅದೇ ರೀತಿಯಾಗಿ ಮಾಸ್ತಿಕಟ್ಟೆಯ ಮಾಣಿ ಡ್ಯಾಮ್ ಬಳಿ ಶೂಟಿಂಗ್ ವೇಳೆ ಆ ಡ್ಯಾಮ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ 30 ಜನ ಆ ಒಂದು ದೋಣಿ ಪಲ್ಟಿಯಾಗಿ ಅವರು ನೀರಿನಲ್ಲಿ ಈಜ್ಕೊಂಡು ದಡವನ್ನು ಸೇರಿರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ನಿನ್ನೆ ನಡೆದಿರುವಂತಹ ಘಟನೆ ಆದ ಕಾರಣಕ್ಕೆ 30 ಜನ ಕೂಡ ಸೇಫ್ ಆಗಿದ್ದಾರೆ. ಆದರೆ ಕ್ಯಾಮ್ರಾ ಆಗಿರ್ಬೋದು, ಒಂದಷ್ಟು ಅಲ್ಲಿದ್ದಂತಹ ಉಪಕರಣಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈಗ ನೀರು ಪಾಲಾಗಿರುವಂಥದ್ದು. ಯಾಕಂದರೆ ಪ್ರತಿ ಬಾರಿ ಕೂಡ ಕಾಂತಾರ ಮೂವಿ ಶೂಟಿಂಗ್ ಆಗಬೇಕಾದ್ರೂ ಕೂಡ ಒಂದಷ್ಟು ಕಡೆಯಲ್ಲಿತ್ತು. ದೈವಕ್ಕೆ ಏನಾದರೂ ಇಷ್ಟ ಆಗ್ತಾ ಇದ್ರೆ ಅಥವಾ ದೈವದ ನುಡಿ ಏನಾದರೂ ಅಪೋಸಿಟ್ ಆಗಿದ್ರೆ ಏನಾದರೂ ಕಾಂತಾರ ಫಿಲ್ಮ್ಗೆ ಇದು ತುಂಬ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ಮಾತುಗಳು ಸಾಕಷ್ಟು ಇದೆ. ಯಾಕಂದ್ರೆ ನಾವು ಒಂದು ರೀತಿಯಾಗಿ ಕಾಂತಾರ ಫಿಲಮನ್ನು ಶೂಟ್ ಮಾಡ್ತಾರೆ ಅಥವಾ ದೈವಗಳನ್ನು ದೈವದ್ದೇನಾದರೂ ಅಡಚಣೆ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ 30 ಜನ ಕೂಡ ಜೀವಾಪಾಯದಿಂದ ಪಾರಾಗಿರುವಂಥದ್ದು. ಸದ್ಯ ಏನೂ ಕೂಡ ಆಗಿಲ್ಲ ಅನ್ನುವಂತಹ ಮಾತುಗಳು ಈಗ ಕೇಳ್ಪಡ್ತಾ ಇದೆ. ಒಂದು ರೀತಿಯಾಗಿ 30 ಜನರನ್ನ ಆ ಒಂದು ದೋಣಿ ಮಗ್ಚುತ್ತೆ. ಜೊತೆಗೆ ಅಲ್ಲಿ ಸಾಕಷ್ಟು ಡೇಂಜರಸ್ ಪ್ಲೇಸ್ ಅಂತಾನೆ ಅದಕ್ಕೆ ಹೇಳ್ತಾ ಇದ್ರು. ಆ ಒಂದು ಡೇಂಜರಸ್ ಪ್ಲೇಸಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು ಅನ್ನುವಂತಹ ಸಂದರ್ಭದಲ್ಲಿ ಈ ರೀತಿ 30 ಜನ ಈಜ್ಕೊಂಡು ದಡವನ್ನು ಸೇರ್ತಾರೆ ಅಂದರೆ ಇದು ನಿಜಕ್ಕೂ ಪವಾಡ ಅಂತಾನೆ ಹೇಳ್ಬೋದು. ಹಾಗಾಗಿ ಕಾಂತಾರ ಫಿಲಂ ಇನ್ನೂ ಕೂಡ ಶೂಟಿಂಗ್ 15 ದಿನಗಳು ಬಾಕಿ ಇರೋದ್ರಿಂದ ಕೊನೆಯ ಹಂತದ ಶೂಟಿಂಗ್ ಕೂಡ ನಡೀತಾ ಇದೆ. ಆದರೆ ಕೊನೆಯ ಹಂತದಲ್ಲಿ ಈ ರೀತಿ ಅಡೆತಡೆಗಳಾಗತ್ತೆ, ಈ ರೀತಿ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಜೊತೆಗೆ ಒಂದಷ್ಟು ಕ್ಯಾಮ್ರಾಗಳ ಸಾಕಷ್ಟು ಬೆಲೆ ಬಾಳುವಂತಹ ಕ್ಯಾಮ್ರಾಗಳು, ಒಂದಷ್ಟು ಉಪಕರಣಗಳು ಎಲ್ಲವೂ ಇದ್ವು ಪ್ರಣೋತ್. ಹಾಗಾಗಿ ಎಲ್ಲವೂ ಕೂಡ ನೀರು ಪಾಲಾಗಿದೆ. ಸದ್ಯ ಯಾರಿಗೂ ಕೂಡ ರಿಷಬ್ ಶೆಟ್ಟಿ ಸೇರಿದಂತೆ ಎಲ್ಲ ಕಲಾವಿದರಾಗಿರ್ಬೋದು ಅಥವಾ ತಜ್ಞರಾಗಿರ್ಬೋದು ಯಾರಿಗೂ ಕೂಡ ಏನೂ ಆಗಿಲ್ಲ ಪ್ರಣೋತ್. ಥ್ಯಾಂಕ್ ಯು ವರ್ಷಿತ ಮಾಹಿತಿಗೆ.